ಸ್ನೇಹಿತರೆ, ವಿವಾಹ ಪ್ರೋತ್ಸಾಹಧನಕ್ಕೆ ಅರ್ಜಿ ಸಲ್ಲಿಸುವ ಮಾಹಿತಿ ನಿಮ್ಗೆ ಗೊತ್ತಿದೆಯಾ? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಾಗಿರ್ಬೋದು ಮತ್ತು ಪುರುಷರಾಗಿರ್ಬೋದು, ಮದುವೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ 50,000 ರೂಪಾಯಿಗಳನ್ನು ಅವರಿಗೆ ಸಹಾಯಧನವನ್ನು ಆಗಿ ನೀಡಲಾಗುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವ ರೀತಿ ಸಲ್ಲಿಸಬೇಕು? ಇಲ್ಲಿ ಪರಿಶಿಷ್ಟ ಜಾತಿ ಮಹಿಳೆಯರು ಮತ್ತು ಪುರುಷರಿಗೆ ಮೊದಲು ಮದುವೆ ಆಗುವವರೆಗೂ ಕೂಡ ಇರುತ್ತೆ 50,000, ಮತ್ತು ಅಂತರ್ಜಾತಿ ವಿವಾಹ ಮಾಡಿಕೊಂಡವ್ರಿಗೂ ಕೂಡ ಸಹಾಯಧನ ಸಿಗುವಂಥದ್ದು. ಮತ್ತು ಇಲ್ಲಿ ವಿಧವಾ ಮಹಿಳೆಯರೇನಿರ್ತಾರೆ ಅವ್ರಿಗೂ ಮತ್ತು ಮರು ಮದುವೆ ಆಗಲಿಕ್ಕೆ ಅವರಿಗೂ ಕೂಡ ಸಹಾಯಧನ ಇರುವಂಥದ್ದು ಇಲ್ಲಿ. ಮತ್ತು ವಿಧವಾ ಮಕ್ಕಳಿಗೂ ಕೂಡ ಮದುವೆ ಮಾಡಲಿಕ್ಕೆ ಅವರಿಗೂ ಕೂಡ ಸಹಾಯಧನ ಸಿಗುವಂಥದ್ದು. ಎಲ್ಲ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೀನಿ. ಮತ್ತು ಕೆಲವೊಂದು ಅರ್ಜಿನ ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನು ಕೂಡ ಕೆಲವೊಂದಿಷ್ಟು ಮಾಹಿತಿ ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನೋಡಿ, ಕ್ರೋಮ್ ಬ್ರೌಸರಲ್ಲಿ ಹೋಗಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಸರ್ಚ್ ಮಾಡಿ. ಈ ರೀತಿಯಾದಂಥ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಹಲವಾರು ಇದು ಪ್ರೋತ್ಸಾಹಧನಗಳು ಇಲ್ಲಿ ಸಿಗುತ್ತೆ. ವಿವಾಹ ಪ್ರೋತ್ಸಾಹಧನ ಅಂತ ಕ್ಲಿಕ್ ಮಾಡಿ. ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ಕೊಡ್ತಾ ಇರುವಂಥದ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಪೇಜನ್ನು ಓಪನ್ ಆಗುತ್ತೆ. ನೋಡಿ, ನಿಮ್ಗೆ ಕಾಣ್ತಿರ್ಬೋದು ಸ್ವಾಗತ ಅಂತ, ನೋಂದಣಿಗೆ ಕೆಳಗೆ ಹೋಗಿ ಅಂತ ಇರುತ್ತೆ. ನೀವು ಸ್ಕ್ರಾಲ್ ಅಪ್ ಮಾಡ್ಕೊಳ್ಬೋದು ಅಥವಾ ನೋಡಿ ಸ್ನೇಹಿತರೆ, ಇಲ್ಲಿ ಸ್ಕ್ರಾಲ್ ಅಪ್ ಮಾಡಿದ್ರೆ ಪ್ರೋತ್ಸಾಹಧನ ನೋಂದಣಿಗಳು, ಎಲ್ಲ ನೋಂದಣಿಗಳು ಇಲ್ಲಿ ಒಂದೇ ಇದರಲ್ಲಿ ಬರುವಂಥದ್ದು. ಇಲ್ಲಿ ನೋಡ್ಬೋದು, ಅಂತರ್ಜಾತಿ ವಿವಾಹದ ಜೋಡಿ ನೋಂದಣಿಗೆ ಪ್ರೋತ್ಸಾಹ, ಅಂತರ್ಜಾತಿ ವಿವಾಹ ಪ್ರೋತ್ಸಾಹಧನಕ್ಕೆ ಅರ್ಜಿ ಕೂಡ ಇಲ್ಲಿ ನೀವು ಮೊಬೈಲ್ ಮುಖಾಂತರನೇ ಸಲ್ಲಿಸಬಹುದು. ಇದಕ್ಕೆ ದಾಖಲಾತಿಗಳು ಏನೇನು ಬೇಕನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ನೋಡಿ, ವಿಧವಾ ಮರು ವಿವಾಹಕ್ಕೆ ಪ್ರೋತ್ಸಾಹಧನ, ಪರಿಶಿಷ್ಟ ಜಾತಿ ವಿಧವೆಯರು ಮತ್ತು ಮದುವೆ ಮಾಡಿಕೊಳ್ಳಿಕ್ಕೆ ಕೂಡ ಸಹಾಯಧನ ಸಿಗುತ್ತೆ. ಅಂತರ್ಜಾತಿ ವಿವಾಹ ದಂಪತಿಗಳಿಗೆ ನೋಂದಣಿ, ಅದಕ್ಕೂ ಕೂಡ ವಿವಾಹ ಪ್ರೋತ್ಸಾಹಧನ ಸಿಗುತ್ತೆ. ಮತ್ತು ಕಾನೂನು ಪದವೀಧರರಿಗೆ ಪ್ರೋತ್ಸಾಹಧನಕ್ಕೆ ಅರ್ಜಿ ಕೂಡ ಸಲ್ಲಿಸ್ಬೋದು. ಮತ್ತು ಸರಳ ಮನೆಯಲ್ಲೇ ಮದುವೆ ಮಾಡಿಕೊಂಡ್ರೆ ಪರಿಶಿಷ್ಟ ಜಾತಿ ವಿವಾಹ ಜೋಡಿಗಳಿಗೆ ಒಂದು ಪ್ರೋತ್ಸಾಹಧನ ಸಿಗುತ್ತೆ. ಮತ್ತು ಸಾಮೂಹಿಕದಲ್ಲಿ ಕೂಡ ಮದುವೆ ಮಾಡಿಕೊಂಡ್ರು ಕೂಡ ಅವರಿಗೆ ಈ ಸೌಲಭ್ಯ ದೊರಕ್ತದೆ. ಇಲ್ಲಿ ನೋಡ್ಬೋದು, ಸರಳ ವಿವಾಹದೊಳಗೇ ಸಾಮೂಹಿಕದೊಳಗೆ ಮಾಡ್ಕೊಂಡ್ರು ಮತ್ತು ಮನೆಯಲ್ಲಿ ಮಾಡಿಕೊಂಡ್ರು ಕೂಡ ನೀವು ಅರ್ಜಿನ ಸಲ್ಲಿಸಿ ಇದರ ಒಂದು ಉಪಯೋಗ ಪಡ್ಕೊಳ್ಬೋದು. ಮತ್ತು ದೇವದಾಸಿ ಮಕ್ಕಳವರು ವಿವಾಹ ನೋಂದಣಿಗೆ ಅವರಿಗೂ ಕೂಡ ಪ್ರೋತ್ಸಾಹಧನ ಸಿಗುತ್ತೆ. ದೇವದಾಸಿಯರ ಮಕ್ಕಳಿಗೆ ಇಷ್ಟು ಇಲ್ಲಿ ಸೌಲಭ್ಯ ಇದೆ. ಮತ್ತು ಇಲ್ಲಿ ಸರಳ ವಿಧಾನಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸೋದಂತ ನಾನು ಕೂಡ ಅದೊಂದು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಸರಳ ಮದುವೆಗೆ ಹೋಗಿ ಅಂತ ಇದೆ ನೋಡಿ. ಇಲ್ಲಿ ಸಂಘಟಕರ ನೋಂದಣಿ ಅಂತ ಕೆಳಗಡೆ ಇದೆ. ಅಂದರೆ ಇಲ್ಲಿ ಸರಳ ವಿವಾಹದಾಗೆ 2 ಆಪ್ಷನ್ಸ್ ಇದೆ. ಅಂದರೆ ಒಂದು ಎಲ್ಲಿಯಾದರೂ ಬೇರೆ ಬೇರೆ ಕಡೆ ಸಾಮೂಹಿಕ ಮದುವೆ ಇರುವಂಥಲ್ಲಿ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಮನೆಯಲ್ಲೇ ಮಾಡಿಕೊಂಡಿದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿಯಾದ ಒಂದು ವೆಬ್ಸೈಟ್ ಮತ್ತೆ ಓಪನ್ ಆಗುತ್ತೆ. ಇಲ್ಲಿ ನೋಂದಣಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಂದಣಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ, ಸರಳ ವಿವಾಹಕ್ಕೆ ಪ್ರೋತ್ಸಾಹಧನ, ಇದು ಒಂದಿಷ್ಟು ಇಲ್ಲಿ ಮಾಹಿತಿ ಇದೆ. ಅದನ್ನು ಕೂಡ ಓದ್ಕೊಳ್ಬೇಕು ನೀವು. ಕರ್ನಾಟಕ ರಾಜ್ಯದಲ್ಲಿ ವಾಸಿಸುವ SC ವ್ಯಕ್ತಿಗಳಿಗೆ ಸರಳ ವಿವಾಹ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಇದು ಬಹಳಷ್ಟು ಹಣವನ್ನು ಕಡಿಮೆ ಮಾಡಲು, ವರದಕ್ಷಿಣೆಯನ್ನು ತಡೆಯಲು ಮತ್ತು ಹೆಚ್ಚು ಸ್ವೀಕಾರಾರ್ಹ ಸಮಾಜವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಕರ್ನಾಟಕದ SC ನಿವಾಸಿಯೊಬ್ಬರು SC ವ್ಯಕ್ತಿಯನ್ನು ಮದುವೆಯಾಗಿ ದಂಪತಿಗಳು ಒಟ್ಟು ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರುವವರಿಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತೆ. SC ಒಳಗೇನೆ ಪರಿಶಿಷ್ಟ ಜಾತಿ ಒಳಗಡೆ
ಅದು 2 ಲಕ್ಷಕ್ಕಿಂತ ಹೆಚ್ಚಿಗೆ ಆದಾಯ ಇರಬಾರ್ದು ಅಂಥವರು ನೋಂದಣಿ ಮಾಡ್ಕೊಳ್ಬೋದು ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ, ಅಲ್ಲಿ ನೀವು ನೋಂದಣಿಗೆ ಕ್ಲಿಕ್ ಮಾಡ್ಕೊಳ್ಬೇಕು. ನೋಂದಣಿಗೆ ಕ್ಲಿಕ್ ಮಾಡಿಕೊಂಡಾಗ ಹೆಂಡತಿಯ ವಿವರವನ್ನು ನೀಡಿ ಅಂತ ಇಲ್ಲಿ ಬರುತ್ತೆ. ಇದರಲ್ಲಿ ಮೊದಲಿಗೆ ಪತ್ನಿಯ ಆಧಾರ್ ಸಂಖ್ಯೆ ಹಾಕಿ ಮತ್ತು ಹೆಂಡತಿಯ ಹೆಸರು ಕೂಡ ಇಲ್ಲಿ ಕೆಳಗಡೆ ಹಾಕಬೇಕು ಮತ್ತು ಲಿಂಗ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಇಲ್ಲಿ ಕಾಣುವಂಥ ಕ್ಯಾಪ್ಚ್ ಕೋಡ್ನ ಸೆಲೆಕ್ಟ್ ಮಾಡಿಕೊಂಡು ಅರ್ಜಿದಾರರ ಆಧಾರನ್ನು ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಿದರೆ ಮತ್ತು ಇದೇ ರೀತಿಯಾದಂಥ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಪತ್ನಿಯ ಆಧಾರ್ ಸಂಖ್ಯೆ ಕೇಳುತ್ತೆ ಮತ್ತು ಇಲ್ಲಿ ಇದು ಇಲ್ಲಿ ಯಾವ ರೀತಿ ಬಂದಿದೆ ಇವಾಗ ಇದೇ ರೀತಿ ನೆಕ್ಸ್ಟ್ ಒಂದು ಗಂಡ ಹೆಂಡತಿಯ ಒಂದು ವಿವರವನ್ನು ಕೇಳುತ್ತದೆ. ಅದು ಎರಡೂ ಕೂಡ ನೀವು ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಡೀಟೇಲ್ಸ್, ಮದುವೆ ಡೀಟೇಲ್ಸು ಕೇಳುತ್ತೆ, ಯಾವ ದಿನಾಂಕದಂದು ಮದುವೆ ಆಯಿತು ಏನು ಅಂತ. ಇಲ್ಲಿ ನೀವು ಈ ರೀತಿಯಾಗಿ ಅರ್ಜಿ ನೀವು ಮೊಬೈಲಲ್ಲೇ ಸಲ್ಲಿಸ್ಬೋದು. ನಂತರ ಈ ಒಂದು ಅರ್ಜಿನ ನೀವು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಕೆಲವೊಂದಿಷ್ಟು ದಾಖಲೆಗಳು ಬೇಕಾಗುತ್ತೆ. ನಿಮಗೆ 5 ಜನರ ಅಥವಾ ಈ 2 ಜನರ ಒಂದು ಸಾಕ್ಷಿಗಳು ಬೇಕಾಗುತ್ತೆ. ಅದರ ಜೊತೆಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಂತರ ನಿಮ್ಮ ಮದುವೆಯ ಫೋಟೋ ಬೇಕಾಗುತ್ತೆ. ತದನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗಳು ಬೇಕಾಗುತ್ತೆ ಮತ್ತು ಬ್ಯಾಂಕ್ ಸಂಖ್ಯೆ ಬೇಕಾಗುತ್ತೆ, ಬ್ಯಾಂಕ್ ಖಾತೆ ಅಕೌಂಟ್ ಇರಬೇಕಾಗುತ್ತೆ. ಈ ರೀತಿಯಾಗಿ ನಿಮ್ಮ ದಾಖಲೆ ಮತ್ತು ಕ್ಯಾಸ್ಟ್ ಇನ್ಕಮ್ ಕೂಡ ಸಬ್ಮಿಟ್ ಮಾಡಬೇಕು ಮತ್ತು ಅದರ ಜೊತೆಗೆ ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ. ಇಷ್ಟು ದಾಖಲೆಗಳಿತ್ತು ಅಂತಂದ್ರೆ ನೀವು ಕಂಪಲ್ಸರಿಯಾಗಿ ಇಲ್ಲಿ ಮ್ಯಾರೇಜ್ ನೋಂದಣಿ ಆಗಿರಬೇಕು. ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಮೊಬೈಲ್ನಲ್ಲೇ ಕೂಡ ಆಪ್ಷನ್ಸ್ ಇದೆ. ಈಗ ನನ್ನ ಹತ್ರ ಯಾವುದೋ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಒಂದು ದಾಖಲೆಗಳಿದ್ದರೆ ನಾನು ಅರ್ಜಿ ಸಲ್ಲಿಸ್ಬೋದಾಗಿತ್ತು. ಇದು ಯಾಕಂತಂದರೆ ಕರೆಕ್ಟಾಗಿ ಇಲ್ಲಿ ಎಲ್ಲನೂ ತುಂಬಿಕೊಂಡು ಹೋದ್ರೇ ನೆಕ್ಸ್ಟ್ ಪೇಜ್ಗಳು ಓಪನ್ ಆಗುತ್ತೆ. ನಿಮ್ಗೆ ಗೊತ್ತಿರುವ ಹಾಗೆ ನೋಡ್ಬೋದು, ನೀವು ಕೂಡ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಒಂದು ವೇಳೆ ನಮಗೇನು ನಮ್ಮ ಮೊಬೈಲ್ನಲ್ಲಿ ಗೊತ್ತಾಗಿಲ್ಲ ಅಂತಂದ್ರೆ ಈ ರೀತಿಯಾದಂಥ ಒಂದು ಸೌಲಭ್ಯಗಳು ಸಿಗುತ್ತೆ ಸಮಾಜ ಕಲ್ಯಾಣ ಕಡೆಯಿಂದ. ನೀವು ಕೂಡ ಗ್ರಾಮವನ್ನು ಅಥವಾ CSC ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಏನಾದರೂ ಮದುವೆ ಆದಂಥವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ದಯವಿಟ್ಟು ಅರ್ಜಿ ಸಲ್ಲಿಸಿ ಇದರ ಒಂದು ಉಪಯೋಗ ಕೂಡ ಪಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಯಾವುದಾದ್ರೂ ವೀಕ್ಷಕರಿಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದ್ರೆ ಅದರ ಕಮೆಂಟ್ ಮಾಡಿ, ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.